ನಾಳೆ ಬರ್ತಡೆ. ಸೊ ಇವತ್ತಿಂದ ಅಂದ್ರೆ ಶಾಪಿಂಗ್ ಎಲ್ಲ ಕರ್ಕೊಂಡು ಹೋಗ್ಬೇಕಲ್ಲ, ಸೊ ನನ್ನ ಬೇಬಿನ ಹಾಗಾಗಿ ರೆಡಿ ಆಗಿದ್ದೀವಿ. ಸೊ ಈಗ ಪಾಪುಗೆ ಸ್ನಾನ ಮಾಡಿಸಿ ಮಲಗಿಸಿ ನಾನು ನನ್ನ ಬೇಬಿ ಶಾಪಿಂಗಿಗೆ ಹೋಗ್ತೀವಿ. ನೋಡೋಣ ಏನೆಲ್ಲ ಇರುತ್ತೆ ಇವತ್ತು ನಾಳೆ ಕಂಪ್ಲೀಟ್ ಯಾವ ತರ ಇರುತ್ತೆ ದಿನ ಅಂತ ನೀವು ನೋಡಿ. ಸೊ ಈಗ ನಾನು ನನ್ನ ಬೇಬಿ ಶಾಪಿಂಗ್ ಹೋಗಕ್ಕೆ ರೆಡಿನಾ? ಎಲ್ಲೋಗ್ತಿದ್ಯಾ? ಅಲ್ಲೆಲ್ಲ ಓಡ್ತಿದ್ದೀನಿ. ಸೊ ಐ ಥಿಂಕ್ ನನ್ನ ಮಗಳು ಅಳ್ತಾವಳೆ ನೋಡಿ, ಸ್ನಾನ ಮಾಡಿಸ್ತವ್ರೆ, ಸೌಂಡ್ ಕೇಳಿಸ್ತೀನಿ ನೋಡಿ. ಕೇಳಕ್ಕಾಗಲ್ಲ, ಹಂಗ ಅಳ್ತಾ ಇರ್ತಾಳೆ. ಸ್ನಾನ ಯಾರ್ಯಾರು ಗೊತ್ತಾ ಮಾಡಿಸೋದು? ನಮ್ಮ ಅತ್ತೆ ಮತ್ತೆ ಅವಳು ದೊಡ್ಡಮ್ಮ ಅಂದ್ರೆ ನನ್ನ ಬೇಬಿ ಅವ್ರ ಅಕ್ಕ. ರೆಡಿ ಎಲ್ಲಿಗೆ? ಶಾಪಿಂಗ್. ನೋಡಿ ನಾವು ಆಟೋದಲ್ಲಿ ನಾನು ನನ್ನ ಬೇಬಿ ಹೋಗ್ತಾ ಇದ್ದೀವಿ. ಬೇಬಿ ಇದು ನಿಂಗೆ ಡೆಲಿವರಿ ಆಗಿ 3 months ಆಗ್ತಾ ಬಂತು. ಸೊ 3 months ಅಲ್ಲಿ ಆಕ್ಚುಲಿ ಎಷ್ಟು ಸಲ ಆಚೆ ಬಂದಿದ್ಯಾ? 4 ಸಲ ಬಂದಿದ್ದೀನಿ. ಅದ್ರಲ್ಲಿ 3 ಸಲ ಆಸ್ಪತ್ರೆಗೆ ಬಂದಿದ್ದೀನಿ. ಇನ್ನೊಂದು ಸಲ ದೇವಸ್ಥಾನಕ್ಕೆ ಬಂದಿದ್ದೀನಿ. ಸೊ ದೇವಸ್ಥಾನ ಅಂದ್ರೆ ಹಾಸನಾಂಬ ದೇವಸ್ಥಾನ. ಸೊ ಅದರಲ್ಲೂ 3 ಸಲ ಪಾಪು ಜೊತೆ ಇದು ಆಸ್ಪತ್ರೆಗೆ ಅಂತ ಕರ್ಕೊಂಡ್ ಬಂದಿದೀವಿ. ಅದ್ರಲ್ಲಿ 1 ಸಲ ಏನೋ ಆಸ್ಪತ್ರೆ ಮುಗಿಸ್ಕೊಂಡು ಉಡುಸ್ಲಮ್ಮ ದೇವಸ್ಥಾನಕ್ಕೆ, ಉಡುಸ್ಲಮ್ಮ ಅಲ್ವಾ, ಉಡುಸ್ಲಮ್ಮ ದೇವಸ್ಥಾನಕ್ಕೆ ಬಂದಿದ್ವಿ. ಹಾಸನಾಂಬ ದೇವಸ್ಥಾನನ ನಾನು ಇವಳು ಇಬ್ಬರೇ ಸಪ್ರೇಟ್ ಆಗಿ ಬಂದಿದ್ದೆ ಹಾಸನಾಂಬ ದೇವಸ್ಥಾನಕ್ಕೆ. ಹಾಗಾಗಿ ಇದು ಈ ಫಸ್ಟ್ ಟೈಮು